ಭೈರಪ್ಪನವರನ್ನ ಅವರ ಬರವಣಿಗೆ ಮೂಲಕ ಕರ್ನಾಟಕದಲ್ಲಿ ಅನೇಕರು ಪರಿಚಿತರಾಗಿದ್ದಾರೆ ಭೈರಪ್ಪನವರು. ಆದರೆ ವೈಯಕ್ತಿಕವಾಗಿ ನಿಮಗೆ ಅವರ ಜೊತೆನ ಒಡನಾಟ ಹೆಚ್ಚು. ಹೀಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಮಿತಭಾಷಿಕರಾಗಿದ್ರು ಅಂದರೆ ಅವ್ರನ್ನ ವೇದಿಕೆ ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ಅವ್ರ ಮಾತು ಪ್ರಖರವಾಗಿ ಸ್ಫುಟವಾಗಿ ಹಾಗೆ ಎಷ್ಟು ಬೇಕೋ ಅಷ್ಟು ಅನ್ನೋ ರೀತಿಯಲ್ಲಿ, ಹಾಗೆ ಸಭೆ ಸಮಾರಂಭಗಳಲ್ಲೂ ಕೂಡ ನಾವು ಗಮನಿಸಿದ ಹಾಗೆ ಹೆಚ್ಚು ಜನರ ಜೊತೆಯಲ್ಲಿ ಅಂದರೆ ಅವರಿಗೆ ಪರಿಚಿತರಿದ್ದವ್ರ ಜೊತೆಯಲ್ಲಿ ಮಾತುಕತೆ ಓಕೆ, ಆದರೆ ಎಲ್ಲರನ್ನೂ ಕೂಡ ಹೆಚ್ಚಾಗಿ ಮಾತನಾಡಿಸೋದು, ಅನಾವಶ್ಯಕವಾದ ಮಾತುಗಳು ಇರ್ತಾ ಇರಲಿಲ್ಲ. ಅವ್ರ ಸ್ವಭಾವ ಎಂಥದ್ದು ನೀವು ಹತ್ತಿರದಿಂದ ಗಮನಿಸಿರೋದ್ರಿಂದ ಕೇಳ್ತಿದ್ದೀನಿ, ವೈಯಕ್ತಿಕವಾಗಿ ಭೈರಪ್ಪನವರು. ಯಾಕಂದರೆ ಅವರ ಬರಹಗಳಂತೂ ಅದರಲ್ಲಿರುವ ಆಳ ಬಹುಶಃ ಸಮಾಜವನ್ನು ಈ ಥರದ ದೃಷ್ಟಿಕೋನದಿಂದ ಗಮನಿಸ್ಲಿಕ್ಕೂ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇತ್ತು. ಆದರೆ ವೈಯಕ್ತಿಕವಾಗಿ ಅವರ ಸ್ವಭಾವ, ಇದ್ರ ಬಗ್ಗೆ ಮತ್ತಷ್ಟು ವಿವರಿಸಬಹುದಾ ಅಂತ? ಅವ್ರದ್ದೇನು ಸ್ನೇಹ ವಲಯ ಅಥವಾ ಅವರ ಬಾಂಧವ್ಯ ಇಟ್ಟುಕೊಂಡವರ ವಲಯ ಅಂತಿರ್ತಲ್ಲ, ಅವ್ರಗಳ ಜೊತೆಗೆ ಅವ್ರು ತುಂಬಾ ಮಾತಾಡ್ತಿದ್ರು, ಭಾಳವೇ ಮಾತಾಡ್ತಿದ್ರು. ಮನೆಗೆ ಅಂತ ಬಂದರೆ ಮನೆ ಹೆಣ್ಮಕ್ಳ ಜೊತೆಗೆ ಮಾತಾಡೋದು, ಅವರು ಅಡುಗೆ ಊಟ ಮಕ್ಕಳ ಬಗ್ಗೆ ವಿಚಾರಿಸೋದು, ಆರೋಗ್ಯದ ಬಗ್ಗೆ ವಿಚಾರಿಸೋದು, ವ್ಯವಹಾರ ವಿಚಾರಿಸೋದು, ಹೀಗೆ ಅವರ ವೈಯಕ್ತಿಕವಾಗಿ ಎಲ್ಲ ವಿಷಯಗಳನ್ನು ಅವ್ರು ಕೇಳೋದು ಹೇಳೋದು ಒಂಥರ ಕೌನ್ಸಿಲರ್ ಥರ. ಒಂದು ಸಾಂತ್ವನೂ ಇರ್ತಿತ್ತು ಅವ್ರ ಮಾತಲ್ಲಿ, ಒಂದು ಅಭಿಪ್ರಾಯ ತಿಳ್ಕೊಂಡು ಅದಕ್ಕೇನು ಪರಿಹಾರ ಅನ್ನೋದು ಇರ್ತಿತ್ತು. ಅವರು ಬಹುಶಃ ವೇದಿಕೆ ಮೇಲೆ ಮಾತಾಡೋದು ಕಡಿಮೆ ಆಗಿದ್ರು ಕೂಡ ವೈಯಕ್ತಿಕವಾಗಿ ಅವರ ಬಂಧುಗಳ ಜೊತೆಗೆ ತುಂಬಾ ಜಾಸ್ತಿ ಮಾತಾಡ್ತಾನೆ ಇದ್ದರು. ನನಗೆ ಬಹುಶಃ ಅವರು ಎಲ್ಲ ಈ ಸ್ನೇಹಿತರು ಬಂಧುಗಳ ಜೊತೆಗೆ ಯಾರ್ಯಾರಿಗೆ ಯಾವಾಗ ಫೋನ್ ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೇನೋ, ಒಂದು 15 ದಿನಕ್ಕೆ 20 ದಿನಕ್ಕೆ ನನ್ನ ಟರ್ಮ್ ಬರ್ತಿತ್ತೇನೋ, ಫೋನ್ ಮಾಡಿದ್ರೆ ಒಂದು 20 ನಿಮಿಷ 25 ನಿಮಿಷ ಎಲ್ಲನೂ ಮಾತಾಡೋರು. ಬರೀ ಸಾಹಿತ್ಯ, ಪುಸ್ತಕ, ಪ್ರಕಾಶನ, ಮಾರಾಟ ಅಲ್ಲದೆ ಎಲ್ಲ ವಿಷಯಗಳು, ಮನೆಯಲ್ಲಿ ವ್ಯವಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ, ಮದುವೆ ತೀರ್ಕೊಂಡವ್ರ ಬಗ್ಗೆ, ಹೀಗೆ ಎಲ್ಲನೂ ವಿಚಾರಿಸ್ತಿದ್ರು ಅವರು. ಆ ಥರದ ಒಂಥರ ಮಮಕಾರ ಭಾಳನೇ ಇತ್ತು ಭೈರಪ್ಪನವ್ರಿಗೆ. ಅವ್ರ ಬರವಣಿಗೆ ಬಗ್ಗೆ ಸರ್, ನೀವು ಅವರ ಆಪ್ತರೂ ಕೂಡ ಹೌದು, ಓದುಗರೂ ಆಗಿರ್ತೀರಿ ಅಂತ ಹೇಳಿ ಭಾವಿಸ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗಷ್ಟೇ ಯಾನ ಕಾದಂಬರಿ ಬಗ್ಗೆ ಮಾತನಾಡ್ತಾ ಇದ್ವಿ. ಕೇವಲ ಯಾನ ಮಾತ್ರ ಅಲ್ಲ, ನಾಯಿ ನೆರಳು ಆಗಿರಬಹುದು, ಗೃಹಭಂಗ ಆಗಿರ್ಬೋದು, ಒಂದೊಂದು ಕೂಡ ಒಂದೊಂದು ರೀತಿಯ ಸಮಾಜಕ್ಕೆ ಸಂದೇಶವನ್ನ ಕೊಟ್ಟಂತಹ ಕೃತಿಗಳಾಗಿತ್ತು. ಹಾಗೆ ಚಿಂತನೆಗೆ ಹಚ್ಚುವಂತಹ ಬರವಣಿಗೆ ಭೈರಪ್ಪನವರಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಈಗ ಒಂದು ಕತೆ ಪುಸ್ತಕದ ರೀತಿಯಲ್ಲಿ ಒಂದು ಕಾದಂಬರಿಯನ್ನು ಪಕ್ಕಕ್ಕಿಡೋದು ಬೇರೆ, ಓದಿದ ನಂತರದಲ್ಲೂ ಕೂಡ ಬರವಣಿಗೆ ಕಾಡುವಂತಹ ಕಾದಂಬರಿಗಳು ಬೇರೆ. ಬಹುಶಃ ಎರಡನೇ ಕ್ಯಾಟಗರಿಗೆ ಸೇರಿದ್ದು ಭೈರಪ್ಪನವರ ಕೃತಿಗಳಾಗಿರ್ತಾ ಇತ್ತು ಅಂತ. ನೋಡಿ, ಅದು ಭೈರಪ್ಪನವರ ಕಾದಂಬರಿಗಳ ಸತ್ವದ ಬಗ್ಗೆ ಪ್ರಕಾಶಕರಾಗಿಯೋ ಅಥವಾ ಪುಸ್ತಕ ಮಾರಾಟಗಾರರಾಗಿಯೋ ನಾನು ಹೇಳೋ ಅಗತ್ಯ ಇಲ್ಲ. ಯಾಕಂದರೆ ಅದು ಇಡೀ ಓದುಗ ಬಳಗವೇ ಹೇಳುತ್ತೆ. ಎಷ್ಟು ಜನ, ನಾನು ಆವರಣ 20 ಸಲ ಓದಿದ್ದೀನಿ, ವಂಶವೃಕ್ಷ 15 ಸಲ ಓದಿದ್ದೀನಿ, ಪ್ರತಿಯೊಂದು ಕಾದಂಬರಿನೂ ಒಂದು ಸಲ ಓದಿ ಮಡಚಿಡೋದೇ ಇಲ್ಲ. ಭೈರಪ್ಪನವ್ರ ಪುಸ್ತಕಗಳಂದರೆ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಮತ್ತೆ ತೊಗೊಳ್ತಾ ಇರ್ತಾರೆ. ಇದು ಹೊಲಸಾಗಿದೆ, ಹಳೇದಾಗಿದೆ ಅಂತ ಮತ್ತೆ ಕೊಂಡ್ಕೊಂಡು ಓದ್ತಾ ಇರ್ತಾರೆ. ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಓದು ಅಂತ ಹೇಳ್ತಾ ಇರ್ತಾರೆ. ಇಡೀ ಎಲ್ಲ ಜನ್ರೇಷನ್, ಸುಮಾರು 5 ತಲೆಮಾರಿಂದ ಇವತ್ತಿನವರೆಗೂ ಎಲ್ಲ ತಲೆಮಾರಿನವರು ಭೈರಪ್ಪನವ್ರ ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ಆಮೇಲೆ ಎಲ್ಲ ಭಾಷೆಗಳೊಳಗೂ ಅವರ ಅಭಿಮಾನಿಗಳಿದ್ದಾರೆ. ಮರಾಠಿ ಒಳಗೆ ಎಲ್ಲ ಕಾದಂಬರಿಗಳು ಪ್ರಕಟ ಆಗಿದ್ದಾವೆ. ಇದೇ ಹೇಳ್ಬಿಡುತ್ತೆ ಅವ್ರ ಕಾದಂಬರಿಯ ಸತ್ವ ಮತ್ತು ಅವ್ರ ಬೀರಿರೋ ಪ್ರಭಾವ ಹೇಳುತ್ತೆ. ಇದಕ್ಕೆ ನಾನು ಪುಸ್ತಕ ಮಾರಾಟಗಾರನಾಗಿ ಹೆಚ್ಚು ಏನು ಹೇಳೋ ಅಗತ್ಯ ಇಲ್ಲ. ಅದ್ರ ಬಗ್ಗೆ ಎಲ್ಲ ಹೇಳ್ತಾರೆ ಇದ್ದಾರೆ. ನೀವು ಹೆಚ್ಚಿಗೆ ಹೇಳೋದಿಲ್ಲ ಅಂದ್ರೂ ಕೂಡ, ಅಂದ್ರೆ ಈಗಿನ ತಲೆಮಾರಿನ ಓದುಗರಿಗೆ ಕೆಲವೊಂದು ವಿಚಾರಗಳು, ಪ್ರತಿಯೊಂದು ಕಾದಂಬರಿ ಓದುದಾಗ್ಲೂ ಈಗಿನ ತಲೆಮಾರಿನ ಓದುಗರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೇಲಬಲ್ ರೈಟರ್ಸ್ ಅಂತ ಹೇಳಿ, ಅಂದ್ರೆ ಈಗ ಪುಸ್ತಕವನ್ನ ಬಲವಂತವಾಗಿ ಪ್ರಕಾಶನಗೊಳಿಸ್ಕೊಳ್ಳುವಂತಹ ಅಥವಾ ಅದನ್ನ ಮುದ್ರಣ ಮಾಡಿಸ್ಕೊಳ್ಳುವಂತಹ ಅನಿವಾರ್ಯತೆ ಇದೆ. ಓದುಗರ ಸಂಖ್ಯೆ ಕಡಿಮೆ ಅಂತಲೋ, ಮತ್ತೊಂದೋ ಮಗದೊಂದೋ, ಅಥವಾ ಸಿನಿಮಾಗಳ OTTಗಳ ಪ್ರಭಾವ, ಈ ರೀತಿಯೆಲ್ಲ ಅನೇಕ ಪಟ್ಟಿಗಳನ್ನು ಕಾರಣಗಳನ್ನು ಕೊಡೋರಿದ್ದಾರೆ. ಆದರೆ ಈ ಸೇಲಬಲ್ ಅನ್ನೋ ದೃಷ್ಟಿಯಲ್ಲೂ ಕೂಡ ಭೈರಪ್ಪನವರದ್ದು ಮೈಲಿಗಲ್ ಸ್ಥಾಪನೆ ಆಗಿದೆ. ನೀವೇ ಹೇಳ್ತಿದ್ದ ಹಾಗೆ ಅನೇಕ ಪುಸ್ತಕಗಳು ಮರುಮುದ್ರಣ ಆಗಿರೋದೇ ಒಂದು ದಾಖಲೆ. ಹೌದು,
ಭೈರಪ್ಪನವ್ರು ನಾನು ಹೇಳಿದ್ದೆ ಯಾವುದೋ ಒಂದು ತಲೆಮಾರಿನವರು ಓದಿ ಮುಗಿಸಿದ್ದ ಪುಸ್ತಕ ಅಲ್ವೇ ಅಲ್ಲ. ಈಗ ಹೊಸ ಜನ್ರೇಷನ್, ಹೊಸ ಓದುಗರೆಲ್ಲ ಭೈರಪ್ಪನವ್ರನ್ನ ಓದ್ತಾರೆ. ಯಾಕಂದರೆ ಅದರೊಳಗೆ ಒಂಥರ ನಿರಂತರವಾದ ಮೌಲ್ಯಗಳಿದೆ, ಶಾಶ್ವತ ಮೌಲ್ಯಗಳು ಇರ್ತಾರೆ. ಭೈರಪ್ಪನವರೇ ಎಷ್ಟು ಸಲ ಹೇಳ್ತಾಯಿದ್ರು, ಒಂದು ಕಾದಂಬರಿ ಅಥವಾ ಒಂದು ಕೃತಿ ಅದೊಂದು 100, 200 ವರ್ಷ, 300 ವರ್ಷ, 500 ವರ್ಷ ಬದುಕಿದ್ರೆ ಅದು ನಿಜವಾದ ಸಾಹಿತ್ಯ ಅಂಥೇಳಿ. ಇವತ್ತು ಹುಟ್ಟಿ ನಾಳೆ ಆ ಕೃತಿಯೇ ಮರೆತು ಬಿಟ್ಟರೆ ಜನ ಅದೆಂಥ ಸಾಹಿತ್ಯ ಅಂದರೆ ನಮ್ಮ ಜೀವನದ ಆ ನಿರಂತರತೆ ಮೌಲ್ಯಗಳನ್ನು ಪ್ರತಿನಿಧಿಸುವಂಥದ್ದಿರಬೇಕು. ಮನುಷ್ಯನ ಸ್ವಭಾವಗಳನ್ನು ಅದು ಹೇಳ್ತಾ ಇರಬೇಕು. ಆವಾಗಲೇ ಅದು ಎಲ್ಲ ಜನಾಂಗ ಅಂದರೆ ಎಲ್ಲ ತಲೆಮಾರಿಗೂ ಇಷ್ಟ ಆಗೋದಂಥದ್ದು. ಯಾಕೆ ನಾವು ಇವತ್ತು ಕುಮಾರವ್ಯಾಸನ ಅಷ್ಟು 1000 ವರ್ಷ ಆದರೂ ಕುಮಾರವ್ಯಾಸನ ನಾವು ನೆನೆಸ್ತೀವಿ? ಯಾಕೆ ಕುಮಾರವ್ಯಾಸನ ಯಾಕೆ ಪದೇ ಪದೇ ಓದ್ತೀವಿ ಅಂದರೆ ಇದೆ ಶಾಶ್ವತ ಮೌಲ್ಯಗಳಿದೆ. ಆ ಥರ ನನ್ನ ಕೃತಿಗಳು ಕೂಡ ಆಗಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಿದ್ರು. ಅದು ಹಾಗೇ ಇದೆ. ವಂಶವೃಕ್ಷ, ಗೃಹಭಂಗ ಯಾವಾಗಲೂ 50 ವರ್ಷದ ಹಿಂದೆ ಓದ್ದವರು ಇವತ್ತು ಮತ್ತೆ ಓದ್ತಾರೆ. ಈಗಿನ ಹೊಸ ತಲೆಮಾರು ಕೂಡ ಓದ್ತಲೇ ಇದೆ. ಈಗ ಇಂಗ್ಲೀಷ್ಗೆಲ್ಲ ಆಗ್ತಾ ಇದ್ದಾವಲ್ಲ ಭೈರಪ್ಪನವ್ರ ಕಾದಂಬರಿಗಳು, ಅದನ್ನೆಲ್ಲ ಅನುವಾದ ಮಾಡಿದವರು ಹೊಸ ಜನ್ರೇಷನ್ ಯಂಗ್ಸ್ಟರ್ಸ್ ಅನುವಾದ ಮಾಡಿದ್ವಿ. ಇವಾಗೆಲ್ಲ ಬೆಂಗಳೂರಿನಿಂದ ಭೈರಪ್ಪನವರ ಒಂದು ಹೊಸ ಯುವ ಪಡೆ ಏನು ಓದುಗರು ವಿಮರ್ಶಕರು ಕ್ರಿಯೇಟ್ ಆಗಿದ್ದಾರೋ ಅವರೆಲ್ಲ ಭೈರಪ್ಪನವರ ಇಂಗ್ಲೀಷ್ ಪುಸ್ತಕಗಳನ್ನ ಅನುವಾದ ಮಾಡಿದ್ದಾರೆ. ಇದು ಅದರ ಏನದು ಮೌಲ್ಯಗಳ ನಿರಂತರತೆ, ಮೌಲ್ಯಗಳ ಶಾಶ್ವತತನ ತೋರಿಸ್ಕೊಡುತ್ತೆ. ಭೈರಪ್ಪನವರನ್ನ ಅವರ ಬರವಣಿಗೆ ಮೂಲಕ ಕರ್ನಾಟಕದಲ್ಲಿ ಅನೇಕರು ಪರಿಚಿತರಾಗಿದ್ದಾರೆ ಭೈರಪ್ಪನವರು. ಆದರೆ ವೈಯಕ್ತಿಕವಾಗಿ ನಿಮಗೆ ಅವರ ಜೊತೆನ ಒಡನಾಟ ಹೆಚ್ಚು. ಹೀಗಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಮಿತಭಾಷಿಕರಾಗಿದ್ರು ಅಂದರೆ ಅವ್ರನ್ನ ವೇದಿಕೆ ಕಾರ್ಯಕ್ರಮಕ್ಕೆ ಕರೆದ್ರೂ ಕೂಡ ಅವ್ರ ಮಾತು ಪ್ರಖರವಾಗಿ, ಸ್ಫುಟವಾಗಿ, ಹಾಗೆ ಎಷ್ಟು ಬೇಕೋ ಅಷ್ಟು ಅನ್ನೋ ರೀತಿಯಲ್ಲಿ, ಹಾಗೆ ಸಭೆ ಸಮಾರಂಭಗಳಲ್ಲೂ ಕೂಡ ನಾವು ಗಮನಿಸಿದ ಹಾಗೆ ಹೆಚ್ಚು ಜನರ ಜೊತೆಯಲ್ಲಿ, ಅಂದರೆ ಅವರಿಗೆ ಪರಿಚಿತರಿದ್ದವ್ರ ಜೊತೆಯಲ್ಲಿ ಮಾತುಕತೆ ಓಕೆ, ಆದರೆ ಎಲ್ಲರನ್ನೂ ಕೂಡ ಹೆಚ್ಚಾಗಿ ಮಾತನಾಡಿಸೋದು, ಅನಾವಶ್ಯಕವಾದ ಮಾತುಗಳು ಇರ್ತಾ ಇರಲಿಲ್ಲ. ಅವ್ರ ಸ್ವಭಾವ ಎಂಥದ್ದು? ನೀವು ಹತ್ತಿರದಿಂದ ಗಮನಿಸಿರೋದ್ರಿಂದ ಕೇಳ್ತಿದ್ದೀನಿ, ವೈಯಕ್ತಿಕವಾಗಿ ಭೈರಪ್ಪನವರು, ಯಾಕಂದರೆ ಅವರ ಬರಹಗಳಂತೂ ಅದರಲ್ಲಿರುವ ಆಳ ಬಹುಶಃ ಸಮಾಜವನ್ನು ಈ ಥರದ ದೃಷ್ಟಿಕೋನದಿಂದ ಗಮನಿಸ್ಲಿಕ್ಕೂ ಸಾಧ್ಯನಾ ಅನ್ನೋ ಪ್ರಶ್ನೆಗೆ ಕಾರಣವಾಗ್ತಾ ಇತ್ತು. ಆದರೆ ವೈಯಕ್ತಿಕವಾಗಿ ಅವರ ಸ್ವಭಾವ, ಇದ್ರ ಬಗ್ಗೆ ಮತ್ತಷ್ಟು ವಿವರಿಸಬಹುದಾ ಅಂತ? ಅವ್ರದ್ದೇನು ಸ್ನೇಹ ವಲಯ ಅಥವಾ ಅವರ ಬಾಂಧವ್ಯ ಇಟ್ಟುಕೊಂಡವರ ವಲಯ ಅಂತಿರ್ತಲ್ಲ, ಅವ್ರಗಳ ಜೊತೆಗೆ ಅವ್ರು ತುಂಬಾ ಮಾತಾಡ್ತಿದ್ರು, ಭಾಳವೇ ಮಾತಾಡ್ತಿದ್ರು. ಮನೆಗೆ ಅಂತ ಬಂದರೆ ಮನೆ ಹೆಣ್ಮಕ್ಳ ಜೊತೆಗೆ ಮಾತಾಡೋದು, ಅವರು ಅಡುಗೆ, ಊಟ, ಮಕ್ಕಳ ಬಗ್ಗೆ ವಿಚಾರಿಸೋದು, ಆರೋಗ್ಯದ ಬಗ್ಗೆ ವಿಚಾರಿಸೋದು, ವ್ಯವಹಾರ ವಿಚಾರಿಸೋದು, ಹೀಗೆ ಅವರ ವೈಯಕ್ತಿಕವಾಗಿ ಎಲ್ಲ ವಿಷಯಗಳನ್ನು ಅವ್ರು ಕೇಳೋದು, ಹೇಳೋದು, ಒಂಥರ ಕೌನ್ಸಿಲರ್ ಥರ. ಒಂದು ಸಾಂತ್ವನೂ ಇರ್ತಿತ್ತು ಅವ್ರ ಮಾತಲ್ಲಿ, ಒಂದು ಅಭಿಪ್ರಾಯ ತಿಳ್ಕೊಂಡು ಅದಕ್ಕೇನು ಪರಿಹಾರ ಅನ್ನೋದು ಇರ್ತಿತ್ತು. ಅವರು ಬಹುಶಃ ವೇದಿಕೆ ಮೇಲೆ ಮಾತಾಡೋದು ಕಡಿಮೆ ಆಗಿದ್ರು ಕೂಡ ವೈಯಕ್ತಿಕವಾಗಿ ಅವರ ಬಂಧುಗಳ ಜೊತೆಗೆ ತುಂಬಾ ಜಾಸ್ತಿ ಮಾತಾಡ್ತಾನೆ ಇದ್ದರು. ನನಗೆ ಬಹುಶಃ ಅವರ ಎಲ್ಲ ಈ ಸ್ನೇಹಿತರು, ಬಂಧುಗಳ ಜೊತೆಗೆ ಯಾರ್ಯಾರಿಗೆ ಯಾವಾಗ ಫೋನ್ ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೇನೋ, ಒಂದು 15 ದಿನಕ್ಕೆ 20 ದಿನಕ್ಕೆ ನನ್ನ ಟರ್ಮ್ ಬರ್ತಿತ್ತೇನೋ, ಫೋನ್ ಮಾಡಿದ್ರೆ ಒಂದು 20 ನಿಮಿಷ 25 ನಿಮಿಷ ಎಲ್ಲನೂ ಮಾತಾಡೋರು. ಬರೀ ಸಾಹಿತ್ಯ, ಪುಸ್ತಕ, ಪ್ರಕಾಶನ, ಮಾರಾಟ ಅಲ್ಲದೆ ಎಲ್ಲ ವಿಷಯಗಳು, ಮನೆಯಲ್ಲಿ ವ್ಯವಹಾರದ ಬಗ್ಗೆ, ಆರೋಗ್ಯದ ಬಗ್ಗೆ, ಮದುವೆ ತೀರ್ಕೊಂಡವ್ರ ಬಗ್ಗೆ, ಹೀಗೆ ಎಲ್ಲನೂ ವಿಚಾರಿಸ್ತಿದ್ರು ಅವರು. ಆ ಥರದ ಒಂಥರ ಮಮಕಾರ ಭಾಳನೇ ಇತ್ತು ಭೈರಪ್ಪನವ್ರಿಗೆ. ಅವರು ಬರವಣಿಗೆ ಬಗ್ಗೆ ಸರ್, ನೀವು ಅವರ ಆಪ್ತರೂ ಕೂಡ ಹೌದು, ಓದುಗರೂ ಆಗಿರ್ತೀರಿ ಅಂತ ಹೇಳಿ ಭಾವಿಸ್ತಾ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗಷ್ಟೇ ಯಾನ ಕಾದಂಬರಿ ಬಗ್ಗೆ ಮಾತನಾಡ್ತಾ ಇದ್ವಿ. ಕೇವಲ ಯಾನ ಮಾತ್ರ ಅಲ್ಲ, ನಾಯಿ ನೆರಳು ಆಗಿರಬಹುದು, ಗೃಹಭಂಗ ಆಗಿರ್ಬೋದು, ಒಂದೊಂದು ಕೂಡ ಒಂದೊಂದು ರೀತಿಯ ಸಮಾಜಕ್ಕೆ ಸಂದೇಶವನ್ನು ಕೊಟ್ಟಂತಹ ಕೃತಿಗಳಾಗಿತ್ತು. ಹಾಗೆ ಚಿಂತನೆಗೆ ಹಚ್ಚುವಂತಹ ಬರವಣಿಗೆ ಭೈರಪ್ಪನವರಿಂದ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಈಗ ಒಂದು ಕತೆ ಪುಸ್ತಕದ ರೀತಿಯಲ್ಲಿ ಒಂದು ಕಾದಂಬರಿಯನ್ನು ಪಕ್ಕಕ್ಕಿಡೋದು ಬೇರೆ, ಓದಿದ ನಂತರದಲ್ಲೂ ಕೂಡ ಬರವಣಿಗೆ ಕಾಡುವಂತಹ ಕಾದಂಬರಿಗಳು ಬೇರೆ. ಬಹುಶಃ 2ನೇ ಕ್ಯಾಟಗರಿಗೆ ಸೇರಿದ್ದು ಭೈರಪ್ಪನವರ ಕೃತಿಗಳಾಗಿರ್ತಾ ಇತ್ತು ಅಂತ. ನೋಡಿ, ಅದು ಭೈರಪ್ಪನವರ ಕಾದಂಬರಿಗಳ ಸತ್ವದ ಬಗ್ಗೆ ಪ್ರಕಾಶಕರಾಗಿಯೋ ಅಥವಾ ಪುಸ್ತಕ ಮಾರಾಟಗಾರರಾಗಿಯೋ ನಾನು ಹೇಳೋ ಅಗತ್ಯ ಇಲ್ಲ. ಯಾಕಂದರೆ ಅದು ಇಡೀ ಓದುಗ ಬಳಗವೇ ಹೇಳುತ್ತೆ. ಎಷ್ಟು ಜನ ನಾನು
ಆವರಣ 20 ಸಲ ಓದಿದ್ದೀನಿ, ವಂಶವೃಕ್ಷ 15 ಸಲ ಓದಿದ್ದೀನಿ. ಪ್ರತಿಯೊಂದು ಕಾದಂಬರಿನೂ ಒಂದು ಸಲ ಓದಿ ಮಡಚಿಡೋದೇ ಇಲ್ಲ. ಭೈರಪ್ಪನವ್ರ ಪುಸ್ತಕಗಳಂದರೆ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ, ಮತ್ತೆ ಮತ್ತೆ ತೊಗೊಳ್ತಾ ಇರ್ತಾರೆ. ಇದು ಹೊಲಸಾಗಿದೆ, ಹಳೇದಾಗಿದೆ ಅಂತ ಮತ್ತೆ ಕೊಂಡ್ಕೊಂಡು ಓದ್ತಾ ಇರ್ತಾರೆ. ತಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಓದು ಅಂತ ಹೇಳ್ತಾ ಇರ್ತಾರೆ. ಇಡೀ ಎಲ್ಲ ಜನ್ರೇಷನ್ ಸುಮಾರು 5 ತಲೆಮಾರಿಂದ ಇವತ್ತಿನವರೆಗೂ ಎಲ್ಲ ತಲೆಮಾರಿನವರು ಭೈರಪ್ಪನವ್ರ ಪುಸ್ತಕಗಳನ್ನ ಓದ್ತಾ ಇದ್ದಾರೆ. ಆಮೇಲೆ ಎಲ್ಲ ಭಾಷೆಗಳೊಳಗೂ ಅವರ ಅಭಿಮಾನಿಗಳಿದ್ದಾರೆ. ಮರಾಠಿ ಒಳಗೆ ಎಲ್ಲ ಕಾದಂಬರಿಗಳು ಪ್ರಕಟ ಆಗಿದ್ದಾವೆ. ಇದೇ ಹೇಳ್ಬಿಡುತ್ತೆ ಅವ್ರ ಕಾದಂಬರಿಯ ಸತ್ವ ಮತ್ತು ಅವ್ರು ಬೀರಿರೋ ಪ್ರಭಾವ ಹೇಳುತ್ತೆ. ಇದಕ್ಕೆ ನಾನು ಪುಸ್ತಕ ಮಾರಾಟಗಾರನಾಗಿ ಹೆಚ್ಚು ಏನು ಹೇಳೋ ಅಗತ್ಯ ಇಲ್ಲ. ಅದ್ರೊಳಗೆ ಎಲ್ಲ ಹೇಳ್ತಲೇ ಇದ್ದಾರೆ. ನೀವು ಹೆಚ್ಚಿಗೆ ಹೇಳೋದಿಲ್ಲ ಅಂದ್ರೂ ಕೂಡ ಅಂದ್ರೆ ಈಗಿನ ತಲೆಮಾರಿನ ಓದುಗರಿಗೆ ಕೆಲವೊಂದು ವಿಚಾರಗಳು, ಪ್ರತಿಯೊಂದು ಕಾದಂಬರಿ ಓದುದಾಗ್ಲೂ ಈಗಿನ ತಲೆಮಾರಿನ ಓದುಗರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೇಲಬಲ್ ರೈಟರ್ಸ್ ಅಂತ ಹೇಳಿ ಅಂದ್ರೆ ಈಗ ಪುಸ್ತಕವನ್ನ ಬಲವಂತವಾಗಿ ಪ್ರಕಾಶನಗೊಳಿಸ್ಕೊಳ್ಳುವಂತಹ ಅಥವಾ ಅದನ್ನ ಮುದ್ರಣ ಮಾಡಿಸ್ಕೊಳ್ಳುವಂತಹ ಅನಿವಾರ್ಯತೆ ಇದೆ. ಓದುಗರ ಸಂಖ್ಯೆ ಕಡಿಮೆ ಅಂತಲೋ ಮತ್ತೊಂದೋ ಮಗದೊಂದೋ ಅಥವಾ ಸಿನಿಮಾಗಳ OTTಗಳ ಪ್ರಭಾವ ಈ ರೀತಿಯೆಲ್ಲ ಅನೇಕ ಪಟ್ಟಿಗಳನ್ನು ಕಾರಣಗಳನ್ನು ಕೊಡೋರಿದ್ದಾರೆ. ಆದರೆ ಈ ಸೇಲಬಲ್ ಅನ್ನೋ ದೃಷ್ಟಿಯಲ್ಲೂ ಕೂಡ ಭೈರಪ್ಪನವರದ್ದು ಮೈಲಿಗಲ್ ಸ್ಥಾಪನೆ ಆಗಿದೆ. ನೀವೇ ಹೇಳ್ತಿದ್ದ ಹಾಗೆ ಅನೇಕ ಪುಸ್ತಕಗಳು ಮರುಮುದ್ರಣ ಆಗಿರೋದೇ ಒಂದು ದಾಖಲೆ. ಹೌದು, ಭೈರಪ್ಪನವ್ರು ನಾನು ಹೇಳಿದ್ದೆ ಯಾವುದೋ ಒಂದು ತಲೆಮಾರಿನವರು ಓದಿ ಮುಗಿಸಿದ್ದ ಪುಸ್ತಕ ಅಲ್ವೇ ಅಲ್ಲ. ಈಗ ಹೊಸ ಜನ್ರೇಷನ್, ಹೊಸ ಓದುಗರೆಲ್ಲ ಭೈರಪ್ಪನವ್ರನ್ನ ಓದ್ತಾರೆ. ಯಾಕಂದರೆ ಅದರೊಳಗೆ ಒಂಥರ ನಿರಂತರವಾದ ಮೌಲ್ಯಗಳಿದೆ, ಶಾಶ್ವತ ಮೌಲ್ಯಗಳು ಇರ್ತಾರೆ. ಭೈರಪ್ಪನವರೇ ಎಷ್ಟು ಸಲ ಹೇಳ್ತಾ ಇದ್ರು, ಒಂದು ಕಾದಂಬರಿ ಅಥವಾ ಒಂದು ಕೃತಿ ಅದೊಂದು 100, 200 ವರ್ಷ, 300 ವರ್ಷ, 500 ವರ್ಷ ಬದುಕಿದ್ರೆ ಅದು ನಿಜವಾದ ಸಾಹಿತ್ಯ ಅಂಥೇಳಿ. ಇವತ್ತು ಹುಟ್ಟಿ ನಾಳೆ ಆ ಕೃತಿಯೇ ಮರೆತು ಬಿಟ್ಟರೆ ಜನ ಅದೆಂಥ ಸಾಹಿತ್ಯ. ಸಾಹಿತ್ಯ ಅಂದರೆ ನಮ್ಮ ಜೀವನದ ಆ ನಿರಂತರತೆ ಮೌಲ್ಯಗಳನ್ನು ಪ್ರತಿನಿಧಿಸುವಂಥದ್ದಿರಬೇಕು. ಮನುಷ್ಯನ ಸ್ವಭಾವಗಳನ್ನು ಅದು ಹೇಳ್ತಾ ಇರಬೇಕು. ಆವಾಗಲೇ ಅದು ಎಲ್ಲ ಜನಾಂಗ ಅಂದರೆ ಎಲ್ಲ ತಲೆಮಾರಿಗೂ ಇಷ್ಟ ಆಗೋದಂಥದ್ದು. ಯಾಕೆ ನಾವು ಇವತ್ತು ಕುಮಾರವ್ಯಾಸನಷ್ಟು 1000 ವರ್ಷ ಆದರೂ ಕುಮಾರವ್ಯಾಸನ ನಾವು ನೆನೆಸ್ತೀವಿ? ಯಾಕೆ ಕುಮಾರವ್ಯಾಸನ ಯಾಕೆ ಪದೇ ಪದೇ ಓದ್ತೀವಿ ಅಂದರೆ ಇದೇ ಶಾಶ್ವತ ಮೌಲ್ಯಗಳಿದೆ. ಆ ಥರ ನನ್ನ ಕೃತಿಗಳು ಕೂಡ ಆಗಬೇಕು ಅಂತ ಅವ್ರು ಯಾವಾಗಲೂ ಹೇಳ್ತಿದ್ರು. ಅದು ಹಾಗೇ ಇದೆ. ವಂಶವೃಕ್ಷ, ಗೃಹಭಂಗ ಯಾವಾಗಲೂ 50 ವರ್ಷದ ಹಿಂದೆ ಓದ್ದವರು ಇವತ್ತು ಮತ್ತೆ ಓದ್ತಾರೆ. ಈಗಿನ ಹೊಸ ತಲೆಮಾರು ಕೂಡ ಓದ್ತಲೇ ಇದೆ. ಈಗ ಇಂಗ್ಲೀಷ್ಗೆಲ್ಲ ಆಗ್ತಾ ಇದ್ದಾವಲ್ಲ ಭೈರಪ್ಪನವ್ರ ಕಾದಂಬರಿಗಳು, ಅದನ್ನೆಲ್ಲ ಅನುವಾದ ಮಾಡಿದವರು ಹೊಸ ಜನ್ರೇಷನ್ ಯಂಗ್ಸ್ಟರ್ಸ್ ಅನುವಾದ ಮಾಡಿದ್ದೀವಿ. ಇವಾಗೆಲ್ಲ ಬೆಂಗಳೂರಿನಿಂದ ಭೈರಪ್ಪನವರ ಒಂದು ಹೊಸ ಯುವ ಪಡೆ ಏನು ಓದುಗರು ವಿಮರ್ಶಕರು ಕ್ರಿಯೇಟ್ ಆಗಿದ್ದಾರೋ ಅವರೆಲ್ಲ ಭೈರಪ್ಪನವರ ಇಂಗ್ಲೀಷ್ ಪುಸ್ತಕಗಳನ್ನ ಅನುವಾದ ಮಾಡಿದ್ದಾರೆ. ಇದು ಅದರ ಏನದು ಮೌಲ್ಯಗಳ ನಿರಂತರತೆ, ಮೌಲ್ಯಗಳ ಶಾಶ್ವತತನ ತೋರಿಸ್ಕೊಡುತ್ತೆ.